ನಮಸ್ಕಾರ ವಿದ್ಯಾರ್ಥಿಗಳೇ, ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ನಿಮ್ಮ ಆಪ್ಷನಲ್ ಪೇಪರ್ ಆಗಿರುವಂತಹ ಕರ್ನಾಟಕ ಆರ್ಥಿಕತೆಯ ಕೊನೆಯ ಅಧ್ಯಾಯ ಸಾರ್ವಜನಿಕ ಹಣಕಾಸಿನ ಒಂದು ವಿಷಯವಾಗಿರುವಂತಹ ವಿತ್ತೀಯ ಕೋಶೀಯ ಕೊರತೆ ಮತ್ತು ಋಣಭಾರ ನಿರ್ವಹಣೆ ಇದರ ಬಗ್ಗೆ ಕೊಡ್ತಾ ಇದ್ದೀನಿ. Dear students, I'll be explaining to you about fiscal deficit and debt management, which is one of the topic of your last chapter public finance in your optional paper Karnataka economy. ಕಳೆದ ವಿಡಿಯೋಗಳಲ್ಲಿ ನೀವು ಈ ಒಂದು ಅಧ್ಯಾಯದ ಕೆಲವು ಮೊದಲ ಟಾಪಿಕ್ಗಳಲ್ಲಿ ಈಗಾಗಲೇ ಸಾರ್ವಜನಿಕ ಆದಾಯ, ಸಾರ್ವಜನಿಕ ವೆಚ್ಚ, ಸಾರ್ವಜನಿಕ ಸಾಲ ಇವುಗಳ ಬಗ್ಗೆ ತಿಳ್ಕೊಂಡಿದ್ದೀರಿ. ಆ ಒಂದು ಹಿನ್ನೆಲೆಯಲ್ಲಿ ನಾವು ಇವತ್ತು ಕೋಶೀಯ ಕೊರತೆ ಇದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಮೊದಲಿಗೆ ಕೋಶೀಯ ಕೊರತೆ ಅಂದ್ರೇನು? ಕೋಶೀಯ ಕೊರತೆಯನ್ನು ಸರಳವಾಗಿ ಹೇಳಬೇಕು ಅಂದರೆ ಇದು ಸಾರ್ವಜನಿಕ ಆದಾಯಕ್ಕಿಂತ ಸಾರ್ವಜನಿಕ ವೆಚ್ಚ ಹೆಚ್ಚಾಗಿರುವಂತಹ ಸ್ಥಿತಿಗೆ ಕೋಶೀಯ ಕೊರತೆ ಅಂತ ಹೇಳಲಾಗತ್ತೆ. ಅಂದರೆ ಸರ್ಕಾರ ತನ್ನ ತೆರಿಗೆ ಮತ್ತು ತೆರಿಗೆಯೇತರ ಮೂಲಗಳಿಂದ ಏನೇನೋ ಆದಾಯವನ್ನು ಸಂಗ್ರಹಿಸುತ್ತೆ, ಅದು ಸಾರ್ವಜನಿಕ ಆದಾಯ ಆಗತ್ತೆ. ಈ ಸಾರ್ವಜನಿಕ ಆದಾಯವನ್ನು ಸರ್ಕಾರ ಬೇರೆ ಬೇರೆ ರೀತಿಯ ಸೇವೆಗಳನ್ನು ಅಥವಾ ಸೌಲಭ್ಯಗಳನ್ನು ಜನರಿಗೆ ಒದಗಿಸೋದಕ್ಕೆ ಮಾಡುವ ವೆಚ್ಚಕ್ಕೆ ಸಾರ್ವಜನಿಕ ವೆಚ್ಚ ಅಂತ ಕರಿತೀವಿ. ಕೆಲವೊಮ್ಮೆ ಸಾರ್ವಜನಿಕ ವೆಚ್ಚ ಸಾರ್ವಜನಿಕ ಆದಾಯವನ್ನು ಮೀರಿ ಹೋಗುತ್ತೆ. ಆಗ ಸಾರ್ವಜನಿಕ ವೆಚ್ಚ ಸಾರ್ವಜನಿಕ ಆದಾಯಕ್ಕಿಂತ ಹೆಚ್ಚಾದಂತಹ ಸ್ಥಿತಿಯನ್ನು, ಆ ಒಂದು ಸಂದರ್ಭವನ್ನು ಕೋಶೀಯ ಕೊರತೆ ಅಂತ ಕರೆಯಲಾಗುತ್ತೆ. ಇಲ್ಲಿ ಹಣಕಾಸಿನ ಕೊರತೆ ಎದ್ದು ಕಾಣ್ತಾ ಇರುತ್ತೆ. ಅಂದರೆ ವೆಚ್ಚ ಜಾಸ್ತಿ ಇದೆ, ಆದರೆ ವೆಚ್ಚ ಮಾಡೋದಕ್ಕೆ ಸಾಕಷ್ಟು ಆದಾಯ ಇಲ್ಲದೆ ಕೊರತೆಯ ಸ್ಥಿತಿ ಏರ್ಪಟ್ಟಿರುತ್ತೆ. ಈ ಕೋಶೀಯ ಕೊರತೆಯನ್ನು ಒಂದು ಸಂಪೂರ್ಣ ಪರಿಭಾಷೆಯಲ್ಲಾದರೂ ಇದನ್ನು ಲೆಕ್ಕ ಹಾಕ್ಬೋದು, ಅಥವಾ ಸಾಮಾನ್ಯವಾಗಿ ಇದನ್ನು ದೇಶದ ಒಟ್ಟು ದೇಶೀಯ ಉತ್ಪನ್ನ GDP ಅಂತ ಏನು ಹೇಳ್ತೀವಿ, ಆ GDPಯ ಶೇಕಡವಾರು ಪ್ರಮಾಣದಲ್ಲಿ ಇದನ್ನು ಲೆಕ್ಕ ಹಾಕೋದು ಸರ್ವೇ ಸಾಮಾನ್ಯ. ಇನ್ನು ಈ ಕೋಶೀಯ ಕೊರತೆಯನ್ನು ಹೇಗೆ ಅದನ್ನು ಪ್ರಮಾಣೀಕರಿಸೋದು ಅಂದರೆ, ಸರ್ಕಾರದ ಒಟ್ಟು ಖರ್ಚುಗಳಿಂದ ಸರ್ಕಾರದ ಒಟ್ಟು ಆದಾಯ, ಸಾಲಗಳನ್ನು ಹೊರತುಪಡಿಸಿ ಇರುವಂತಹ ತೆರಿಗೆ ಮತ್ತು ತೆರಿಗೆಯೇತರ ಆದಾಯ, ಒಟ್ಟು ಆದಾಯ ಏನಿದೆ ಆ ಒಟ್ಟು ಆದಾಯವನ್ನು ಒಟ್ಟು ಖರ್ಚಿನಿಂದ ಕಳೆದಾಗ ಸಿಗೋದೇ ಕೋಶೀಯ ಕೊರತೆಯಾಗಿದೆ. ಸಾಮಾನ್ಯವಾಗಿ ಪ್ರತಿಯೊಂದು ಅಭಿವೃದ್ಧಿಶೀಲ ದೇಶ, ನಮ್ಮಂತಹ ಭಾರತದಂತಹ ಅಭಿವೃದ್ಧಿಶೀಲ ದೇಶ ಮುಂಗಡ ಪತ್ರವನ್ನು ಮಂಡಿಸುವಾಗ ಒಂದು ಕೊರತೆ ಮುಂಗಡ ಪತ್ರವನ್ನೇ ಮಂಡಿಸುತ್ತೆ. ಕೊರತೆ ಮುಂಗಡ ಪತ್ರ ಅಂದ್ರೇನು ಅಂದರೆ, ಮುಂಬರುವ ವರ್ಷದಲ್ಲಿ ಸರ್ಕಾರಕ್ಕೆ ಬರಬಹುದಾದ ಆದಾಯಕ್ಕಿಂತ ಸರ್ಕಾರ ಮಾಡಬಹುದಾದ ವೆಚ್ಚಗಳು ಜಾಸ್ತಿ ಇರುವಂತಹ ಮುಂಗಡ ಪತ್ರಕ್ಕೆ ಕೊರತೆ ಮುಂಗಡ ಪತ್ರ ಅಂತ ಹೇಳಲಾಗುತ್ತೆ. ಅಂದರೆ ಮುಂಗಡ ಪತ್ರದಲ್ಲಿ ಸರ್ಕಾರದ ಮುಂಬರುವ ಒಂದು ಆದಾಯ, ಸಾರ್ವಜನಿಕ ಆದಾಯದ ಅಂದಾಜಿಗಿಂತ ಆಗಬಹುದಾದ ಸಾರ್ವಜನಿಕ ವೆಚ್ಚದ ಪ್ರಮಾಣವೇ ಹೆಚ್ಚಾಗಿರೋದ್ರಿಂದ ಇಲ್ಲಿಗೆ ಕೂಡ ಆದಾಯದ ಕೊರತೆ ಕಂಡುಬರೋದ್ರಿಂದ ಅಂತಹದ್ದನ್ನು ಕೊರತೆ ಮುಂಗಡ ಪತ್ರ ಅಂತ ಕರೆಯಲಾಗುತ್ತೆ. ಸೊ ಈ ಕೊರತೆ ಮುಂಗಡ ಪತ್ರದಲ್ಲಿ ಬರುವಂತಹ ಸಾರ್ವಜನಿಕ ವೆಚ್ಚ ಮತ್ತು ಆದಾಯದ ನಡುವಿನ ಅಂತರ ಏನಿದೆ ಅಥವಾ ಕೊರತೆ ಏನಿದೆ ಅದನ್ನೇ ಕೋಶೀಯ ಕೊರತೆ ಅಂತ ಕರೆಯಲಾಗುತ್ತೆ. ಪ್ರತಿಯೊಂದು ಅಭಿವೃದ್ಧಿಶೀಲ ದೇಶಗಳು ಕೊರತೆ ಮುಂಗಡ ಪತ್ರವನ್ನೇ ಹೊರಡಿಸುತ್ತವೆ. ಯಾಕಂದರೆ ಅಭಿವೃದ್ಧಿಶೀಲ ದೇಶಗಳಲ್ಲಿ ಅಭಿವೃದ್ಧಿ ಇನ್ನೂ ಸಾಗ್ತಾ ಇರೋದ್ರಿಂದ ಆಗಬೇಕಾಗಿರುವಂತಹ ಅಭಿವೃದ್ಧಿ ಕೆಲಸಗಳು, ಯೋಜನೆಗಳು ಮತ್ತು ನಿರ್ಮಾಣ ಆಗಬೇಕಾಗಿರುವ ಸೌಲಭ್ಯಗಳು ಹೆಚ್ಚಾಗಿರೋದ್ರಿಂದ ಸರ್ಕಾರ ಮಾಡಬೇಕಾಗಿರುವ ವೆಚ್ಚ ಅದು ಪಡ್ಕೊಳ್ಳುವ ಆದಾಯಕ್ಕಿಂತ ಸಹಜವಾಗಿಯೇ ಹೆಚ್ಚಾಗಿರುತ್ತೆ. ಹಾಗಾಗಿ ಕೊರತೆ ಮುಂಗಡ ಪತ್ರಗಳು ನಮ್ಮಂತಹ ಅಭಿವೃದ್ಧಿಶೀಲ ದೇಶಗಳಲ್ಲಿ ಸರ್ವೇ ಸಾಮಾನ್ಯ. ಇನ್ನು ಈ ಕೋಶೀಯ ಕೊರತೆ ಎಷ್ಟಿರಬಹುದು?
ಸರ್ವೇ ಕೊರತೆ ಮುಂಗಡ ಪತ್ರ ಸರ್ವೇ ಸಾಮಾನ್ಯ ಅಂತ ಹೇಳ್ತೀವಿ, ಆದರೆ ಎಷ್ಟು ಕೊರತೆಯನ್ನು ತೋರಿಸ್ಬೋದು? ಯಾಕಂದರೆ ತುಂಬ ಕೊರತೆ ಇದ್ದರೆ ಆ ಕೊರತೆಯನ್ನು ಅಥವಾ ಆ ಸಾರ್ವಜನಿಕ ಆದಾಯ ಮತ್ತು ವೆಚ್ಚದ ನಡುವಿನ ಅಂತರವನ್ನು ಭರಿಸೋದು ಬಹಳ ಕಷ್ಟ ಆಗುತ್ತೆ. ಹಾಗಾಗಿ ಪರಿಣತರು ಹೇಳುವ ಪ್ರಕಾರ GDPಯ ಪ್ರತಿಶತ 4ಕ್ಕಿಂತ ಕಡಿಮೆ ಕೋಶೀಯ ಕೊರತೆ ನಮ್ಮಂತಹ ಭಾರತದ ಆರ್ಥಿಕತೆಗೆ ಆರೋಗ್ಯಕರ ಮತ್ತು ಉತ್ತಮವಾದದ್ದು ಅಂತ ಪರಿಗಣಿಸಲಾಗಿದೆ. ಅಂದರೆ ನಮ್ಮ ದೇಶದ ಒಟ್ಟು ಆದಾಯ, ದೇಶೀಯ ಆದಾಯ GDP ಎಷ್ಟಿರುತ್ತೋ ಆ GDPಯ 4% ಅದರ ಒಳಗೆ 4% ಒಳಗೆ ಕೋಶೀಯ ಕೊರತೆ ಇದ್ದರೆ ಅದು ದೇಶಕ್ಕೆ ಒಂದು ಉತ್ತಮವಾದ ಒಂದು ಪರಿಸ್ಥಿತಿ. 4%ಗಿಂತ ಹೆಚ್ಚಿನ ಕೋಶೀಯ ಕೊರತೆ ಉಂಟಾದರೆ ಅದು ಸಾಕಷ್ಟು ಸಮಸ್ಯೆಯನ್ನು, ಆರ್ಥಿಕ ಸಮಸ್ಯೆಗಳನ್ನು ಅಥವಾ ಬಿಕ್ಕಟ್ಟನ್ನು ದೇಶಕ್ಕೆ ಉಂಟು ಮಾಡಬಹುದು. ಸೊ ಈ ಕೋಶೀಯ ಕೊರತೆ ಹೆಚ್ಚಾದರೆ, ಅಂದರೆ ಪರಿಣಿತರು ನಮ್ಮ ಭಾರತಕ್ಕೆ ಹೇಳಿರೋ ಪ್ರಕಾರ GDPಯ 4% ಒಳಗೆ ನಮ್ಮ ಕೋಶೀಯ ಕೊರತೆ ಇರಬೇಕು. ಅದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಈ ಕೋಶೀಯ ಕೊರತೆ ಬೆಳೀತಾ ಹೋದರೆ ಅದು ಹಣಕಾಸಿನ ಬಿಕ್ಕಟ್ಟಿಗೆ ಕಾರಣ ಆಗುತ್ತೆ. ಇನ್ನು ಈ ಬಿಕ್ಕಟ್ಟನ್ನು ಪರಿಹರಿಸೋದಕ್ಕೆ, ಅಂದರೆ ಸಾರ್ವಜನಿಕ ಆದಾಯ ಮತ್ತು ಸಾರ್ವಜನಿಕ ವೆಚ್ಚ ಇವೆರಡರ ನಡುವೆ ಇರುವಂತಹ ಅಂತರವನ್ನು ತುಂಬೋದಕ್ಕೆ ಸರ್ಕಾರಗಳು ಸಾರ್ವಜನಿಕ ಸಾಲಕ್ಕೆ ಮೊರೆ ಹೋಗಲೇಬೇಕಾಗತ್ತೆ. ಇನ್ನು ಕೋಶೀಯ ಕೊರತೆ ಹೆಚ್ಚಾದಷ್ಟು ಸಾರ್ವಜನಿಕ ಸಾಲದಲ್ಲಿ ಆಂತರಿಕ ಸಾಲಕ್ಕಿಂತ ಬಾಹ್ಯ ಸಾಲಕ್ಕೆ ಹೆಚ್ಚು ಅವಲಂಬನೆ ಉಂಟಾಗತ್ತೆ. ಅಂದರೆ ವಿದೇಶದ ಸಂಸ್ಥೆಗಳಿಂದ ಮತ್ತು ವಿದೇಶಿ ಸರ್ಕಾರಗಳಿಂದ ಸಾಲವನ್ನು ಹೆಚ್ಚಾಗಿ ಪಡೆಯುವಂತಹ ಪರಿಸ್ಥಿತಿ ಉಂಟಾಗತ್ತೆ. ಈ ರೀತಿ ಕೋಶೀಯ ಕೊರತೆ ಹೆಚ್ಚಾಗಿ ಅದರಿಂದ ಹಣಕಾಸಿನ ಬಿಕ್ಕಟ್ಟಿನ ಸಮಸ್ಯೆ ಉಂಟಾಗಿ ಈ ಬಿಕ್ಕಟ್ಟನ್ನು ಬಗೆಹರಿಸೋದಕ್ಕೆ ಬಾಹ್ಯ ಸಾಲಗಳ ಅವಲಂಬನೆ ಹೆಚ್ಚಾದರೆ ಆಗ ಸರ್ಕಾರ ಒಂದು ಸಾಲದ ಬಲೆಯಲ್ಲಿ ಸಿಕ್ಕಿ ಹಾಕಿಕೊಳ್ಳುವಂತಹ ಪರಿಸ್ಥಿತಿ ಉಂಟಾಗ್ಬೋದು. ಅಂದರೆ ತೆಗೆದುಕೊಂಡ ಸಾಲಕ್ಕೆ ಬಡ್ಡಿ ಪಾವತಿಗಳನ್ನು ಮಾಡಲಾರ್ದೆ ಬಡ್ಡಿಗಳನ್ನು ಪಾವತಿಸೋದಕ್ಕೆ ಹೊಸ ಸಾಲಗಳು, ಹಳೆಯ ಸಾಲಗಳನ್ನು ಮರುಪಾವತಿ ಮಾಡೋದಕ್ಕೆ ಹೊಸ ಸಾಲಗಳು, ಹೀಗೆ ಸಾಲದ ಮೇಲೆ ಸಾಲ ಬೆಳೀತಾ ಹೋಗಿ ಸರ್ಕಾರಗಳು ಆ ಸಾಲದಿಂದ ಹೊರಗೆ ಬರದಂತಹ ಸಾಲದ ಬಲೆಯಲ್ಲಿ ಸಿಕ್ಕಿ ಹಾಕಿಕೊಳ್ಳುವಂತಹ ಪರಿಸ್ಥಿತಿ ಉಂಟಾಗುವ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಹಾಗಾಗಿ ಕೋಶೀಯ ಕೊರತೆ ನಮ್ಮಂತಹ ಅಭಿವೃದ್ಧಿಶೀಲ ದೇಶಗಳಿಗೆ ಅಗತ್ಯ ಇದ್ದರೂ, ಅದು ಅವಶ್ಯಕತೆಯಾಗಿದ್ದರೂ ಅದನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಳಬೇಕಾಗಿರೋದು ಬಹಳ ಪ್ರಮುಖವಾಗುತ್ತೆ. So students, in previous videos you have understood in detail about public revenue, public expenditure and public debt of the state government of Karnataka. In my today's video I'll be explaining to you about fiscal deficit. What is this fiscal deficit? It can be defined as a condition where public expenditure is more than public revenue. Students, you all know that every government tries to mobilize or earn revenue or income by levying taxes, that is from tax sources, and also from non-tax sources. So this public revenue which is mobilized by the government through the tax and non-tax sources, it is utilized by the government for many types of development projects and to provide various types of facilities to its citizens. So spending of public revenue on various development projects and to create and provide facilities to the citizen is known as public expenditure. But many a times this public expenditure will be more than the public revenue. So then such a situation is called as fiscal deficit. That is, it is a condition where there will be a shortage, scarcity or deficit of revenue, of public revenue to carry out the public expenditure activities. This amount of public deficit can be calculated in absolute terms, that is
by how much public expenditure is more than public revenue can be calculated in absolute terms, that is it is so many thousand crores of rupees, that is absolute terms, or it can also be calculated as a percentage of country's gross domestic product, that is GDP. GDP is nothing but the national income which is earned by a country within the geographical boundaries in a period of 1 year. So fiscal deficit is also calculated in terms of percentage of GDP of a country. And the simple formula to calculate fiscal deficit is total expenditure, that is public expenditure, minus total public revenue. And in this revenue, while calculating fiscal deficit, the borrowings should be left out. So borrowings is also a part of public revenue, but while calculating fiscal deficit, the total borrowings made by the government should be excluded. So total public expenditure minus total public revenue excluding the borrowings will give us the fiscal deficit in absolute terms. Usually, in developing countries like India, fiscal deficit is a common phenomenon. While announcing the budget in developing countries like ours, usually the government go in for a deficit budget. What do we mean by deficit budget? It is a type of budget where the proposed public expenditure or the estimated public expenditure for the coming year will be more than the proposed or estimated public revenue for in the coming year. That is, the government will propose to spend more on development projects and creation of facilities than collecting revenue. That is, public expenditure will be more than public revenue. This type of budget is called as the deficit budget. And deficit budgets are very common in developing countries because in developing countries still a lot of development activities is yet to be done and completed. Hence, it becomes the responsibility and duty of the government to spend more and more on these development projects and facilities. Hence, public expenditure will be naturally more than the public revenue, leading to a fiscal deficit. But how much this deficit should be there is a very important question, or it's very important to be noted. That is, if the deficit, that is the difference between public expenditure and public revenue, should be in a controlled or in a fixed manner. If it goes on, if the gap increases too much, then it is going to be very dangerous to the economy. According to certain experts, for Indian economy, fiscal deficit of less than 4% of GDP is considered to be very healthy and a very wanted move by the government. So the fiscal deficit up to 4% of our GDP is said to be a welcoming sign for the development of Indian economy. If it crosses 4%, if the fiscal deficit grows beyond or increases beyond 4%, then it results in a problem called as fiscal crisis. So, or the financial crisis. So, in order to bridge the gap or fill the gap between the excess public expenditure and public revenue, the government will resort to public borrowings or public debts. If the fiscal deficit increases too much and fiscal crisis situation arises in the economy, then the government has to depend more on external sources of borrowing than the internal sources. Because of the huge deficit, internal borrowings alone will not be sufficient, and the government has to go in for more and more of external or foreign debts, that is, borrowing from foreign governments or foreign financial institutions.
If these external debts or external borrowings increases, then the government may arise at a situation where it will be caught in a situation called or a problem called as debt trap. Debt trap is a situation where the government goes on borrowing foreign loans or foreign debts one after the other. In order to make the interest payments for the old debts, the government goes in for a new debt. In order to to repay the old debts, new debts will be borrowed, and this continues forever, and the government may get into a trap, a debt trap, where it will not be able to come out of it easily. So in order to avoid such a problematic situation of getting into a debt trap and to avoid the fiscal crisis, fiscal deficit should always be under control. So fiscal deficit, to some extent, to a smaller extent, is always required and healthy for developing countries like India. But it should always be under limit and be under control by the government. ಈಗ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕೋಶೀಯ ಕೊರತೆ ಯಾವ ರೀತಿ ಇದೆ ಅಂತ ತಿಳ್ಕೊಳ್ಳೋಣ. ಭಾರತದ ಸರ್ಕಾರದ ರೀತಿಯಲ್ಲೇ ಕರ್ನಾಟಕ ಸರ್ಕಾರವು ಪ್ರತಿ ವರ್ಷ ಕೊರತೆ ಮುಂಗಡ ಪತ್ರವನ್ನೇ ಪ್ರತಿಪಾದಿಸ್ತಾ ಇದ್ದು, ಕರ್ನಾಟಕವೂ ಕೂಡ ತ್ವರಿತವಾಗಿ ಅಭಿವೃದ್ಧಿ ಹೊಂದುತ್ತಾ ಇರುವಂತಹ ರಾಜ್ಯವಾಗಿರೋದ್ರಿಂದ ಕೋಶೀಯ ಕೊರತೆ ನಮ್ಮ ರಾಜ್ಯದಲ್ಲೂ ಕೂಡ ಸಾಮಾನ್ಯವಾಗಿ ಕಂಡುಬರ್ತಾ ಇರುವಂತಹ ಪರಿಸ್ಥಿತಿ. 2003ರ ಹಣಕಾಸಿನ ಜವಾಬ್ದಾರಿ ಮತ್ತು ಬಜೆಟ್ ನಿರ್ವಹಣೆ ಕಾಯ್ದೆಯ ಪ್ರಕಾರ ಪ್ರತಿ ಸರ್ಕಾರವು ಅಂದರೆ ಪ್ರತಿ ರಾಜ್ಯ ಸರ್ಕಾರವು ತಮ್ಮ ಕೋಶೀಯ ಕೊರತೆಯನ್ನು 3% ಕಡಿಮೆಗೊಳಿಸಬೇಕು ಅನ್ನೋ ಒಂದು ನಿರ್ದೇಶನವನ್ನು ನೀಡಲಾಗಿದೆ. ಆ ರೀತಿಯಂತೆ ನಮ್ಮ ರಾಜ್ಯದಲ್ಲಿ 2008-09 ಮತ್ತು 2009-10ರ ವರ್ಷದಲ್ಲಿ ಹಣಕಾಸಿನ ವರ್ಷದಲ್ಲಿ ಕರ್ನಾಟಕದ ಕೋಶೀಯ ಕೊರತೆ 3.2% ಆಗಿತ್ತು. ಇತ್ತೀಚಿನ ವರ್ಷಗಳಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರವು ತನ್ನ ಆದಾಯವನ್ನು ಹೆಚ್ಚಿಸಿಕೊಳ್ಳಲು ಮತ್ತು ವೆಚ್ಚವನ್ನು ನಿಯಂತ್ರಿಸಲು ಅನೇಕ ಕ್ರಮಗಳನ್ನು ಕೈಗೊಳ್ಳುತ್ತಾ ಬಂದಿದೆ. ಇದರ ಪರಿಣಾಮವಾಗಿ 2013-14ರಿಂದೀಚೆಗೆ ಕೋಶೀಯ ಕೊರತೆ 3% ಕಡಿಮೆ ಪ್ರಮಾಣದಲ್ಲಿರೋದು ಕಂಡುಬಂದಿದೆ. 2013-14ರಲ್ಲಿ ಅದು 2.98% ಆಗಿತ್ತು. ಆದರೆ ಇತ್ತೀಚಿನ ಮುಂಗಡ ಪತ್ರದಲ್ಲಿ ಅಂದರೆ 2020-21ರ ಮುಂಗಡ ಪತ್ರದಲ್ಲಿ ನಮ್ಮ ರಾಜ್ಯದಲ್ಲಿನ ಕೋಶೀಯ ಕೊರತೆ 3.48% ಎಂದು ಅಂದಾಜಿಸಲಾಗಿದೆ. ಬಹುಶಃ ಈ ನಮ್ಮ ದೇಶಾದ್ಯಂತ ಮತ್ತು ರಾಜ್ಯದಲ್ಲಿ ಉಂಟಾಗಿರುವಂತಹ ಈ ಸಾಂಕ್ರಾಮಿಕ ಕೋವಿಡ್-19 ರೋಗದಲ್ಲಿ ಉಂಟಾಗಿರುವ ಸಾಕಷ್ಟು ಸಾರ್ವಜನಿಕ ವೆಚ್ಚ ಮತ್ತು ಆದಾಯದಲ್ಲಿನ ಒಂದು ಕೊರತೆ, ಆದಾಯ ಸಂಗ್ರಹಣೆ ಕಡಿಮೆ ಆಗಿರೋದರಿಂದ ಈ ಕೊರತೆ 3.48%ಗೆ ಏರಿಕೆ ಆಗಿರುವುದು ಕಂಡುಬರ್ತಾ ಇದೆ. Now let us understand about the fiscal deficit in Karnataka. Karnataka, being a very fast developing economy, is following a deficit budget like that of Government of India. So from many years, Karnataka government is announcing a deficit budget, and hence fiscal deficit is a common phenomena or a situation seen in the state of Karnataka. According to Fiscal Responsibility and Budget Management Act of 2003, directions was given to every state government to bring down the fiscal deficit to below 3%. So in 2008-9 and 2009-10, the fiscal deficit of Karnataka was brought down to 3.2%.
And after that, in recent years, many measures have been undertaken by the government of Karnataka to increase its revenue and to control its expenditure and thereby control or minimize its fiscal deficit. As a result, in recent years, the fiscal deficit has been reduced, and in 2013-14, the total fiscal deficit was found to be only 2.98%. However, in the recent budget of 2020-21, the fiscal deficit is estimated to be at 3.4%. This may be due to the pandemic COVID-19, which has affected the state of Karnataka and the entire country. Since the public expenditure has been towards the medical sector has increased tremendously, and due to the lockdown, the revenue collection has been severely hit. The fiscal deficit during the financial year 2020-21 is estimated to be 3.48%. ಈಗ ಕರ್ನಾಟಕದಲ್ಲಿ ಋಣಭಾರ ನಿರ್ವಹಣೆಗೆ ಸರ್ಕಾರ ಕೈಗೊಂಡಿರುವಂತಹ ಕ್ರಮಗಳ ಬಗ್ಗೆ ತಿಳ್ಕೊಳ್ಳೋಣ. ನಾನು ಆಗಲೇ ಹೇಳಿದಂಗೆ ಕರ್ನಾಟಕ ರಾಜ್ಯದಲ್ಲಿ ಕೋಶೀಯ ಕೊರತೆ ಸರ್ವೇ ಸಾಮಾನ್ಯವಾಗಿದ್ದು, ಈ ಕೋಶೀಯ ಕೊರತೆಯನ್ನು ನೀಗಿಸೋದಕ್ಕೆ ಕರ್ನಾಟಕ ಸರ್ಕಾರ ಸಾಕಷ್ಟು ಸಾಲವನ್ನು ಆಂತರಿಕವಾಗಿ ಮತ್ತು ಬಾಹ್ಯ ಮೂಲಗಳಿಂದ ಪಡ್ಕೊಳ್ತಾ ಇದೆ. ಆದರೆ ಈ ಋಣಭಾರವನ್ನು, ಸಾಲ ನಿರ್ವಹಣೆಯನ್ನು ಮಾಡೋದು ಬಹಳ ಮುಖ್ಯವಾದಂತಹ ಕೆಲಸವಾಗಿದೆ. ಸಾಲದ ಬಲೆಯಲ್ಲಿ ಸಿಕ್ಕಿ ಹಾಕಿಕೊಳ್ಳುವಂತಹ ಪರಿಸ್ಥಿತಿಯನ್ನು ತಪ್ಪಿಸೋದಕ್ಕೆ ಋಣಭಾರ ನಿರ್ವಹಣೆ ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ. ಕೇಂದ್ರ ಸರ್ಕಾರ ಅದರ ಋಣಭಾರ ನಿರ್ವಹಣೆಯ ನೀತಿಯಂತೆಯೇ ಅದಕ್ಕೆ ಅನುಸಾರವಾಗಿಯೇ ಕರ್ನಾಟಕ ರಾಜ್ಯವು ಕೂಡ ಋಣಭಾರ ನಿರ್ವಹಣೆಯನ್ನು ಮಾಡಿಕೊಂಡು ಬರ್ತಾ ಇದೆ. ಋಣಭಾರ ನಿರ್ವಹಣೆ ಅಂದರೆ ಹಣಕಾಸು ಯೋಜನೆ ಮತ್ತು ಬಜೆಟ್ ಮೂಲಕ ಸಾಲವನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳುವಂತಹ ಒಂದು ಮಾರ್ಗವಾಗಿದೆ. ಈ ಋಣಭಾರ ನಿರ್ವಹಣಾ ಯೋಜನೆಯು ಸಾಲಗಳನ್ನು ಕಡಿಮೆ ಮಾಡಲು ಮತ್ತು ಅದನ್ನು ಸಂಪೂರ್ಣವಾಗಿ ತೆಗೆದುಹಾಕುವತ್ತ ತಂತ್ರಗಳನ್ನು ಬಳಸುವಂತಹ ಗುರಿಯನ್ನು ಹೊಂದಿದೆ. So now let us understand about debt management in Karnataka. So as I told you students, in Karnataka physical deficit is a very common feature, and Karnataka government is always going in for deficit budget. Hence, debt management becomes very essential and plays an important role in the state of Karnataka. In order to fill the fiscal deficit or fill the gap between public expenditure and public revenue, the government of Karnataka is borrowing a lot of debts both from internal and external sources. Hence, debt management becomes very important, and it helps in avoiding the government to get into a situation of debt trap. Debt management can be defined as a way to get the debt under control through financial planning and budgeting. The goal of debt management of every government is to use the strategies to help lower or reduce the debts and to move towards eliminating it completely. So the goal of debt management plan is to reduce the debt gradually and ultimately reach a situation where it will be completely debt free. ಕರ್ನಾಟಕ ಸರ್ಕಾರದಿಂದ ಋಣಭಾರ ನಿರ್ವಹಣೆಯ ಕ್ರಮಗಳು ಏನೇನು ಜಾರಿಗೆ ಬಂದಿದ್ದಾವೆ ಅನ್ನೋದನ್ನು ಈಗ ತಿಳ್ಕೊಳ್ಳೋಣ. So let us understand about the various measures of debt management which has been implemented by the government of Karnataka. ಮೊದಲನೇದಾಗಿ ತೆರಿಗೆ ದರವನ್ನು ಕಡಿಮೆ ಮಾಡೋದು. ಈ ಎಲ್ಲ ಕ್ರಮಗಳನ್ನು ಕರ್ನಾಟಕ ಸರ್ಕಾರ ಕೇಂದ್ರ ಸರ್ಕಾರದ ಋಣಭಾರ ನಿರ್ವಹಣೆಯ ಕ್ರಮಗಳಿಗೆ ಅನುಸಾರವಾಗಿಯೇ ಕೈಗೊಂಡಿರುವಂಥದ್ದು. ಮೊದಲನೇದು ತೆರಿಗೆ ದರವನ್ನು ಕಡಿಮೆ ಮಾಡೋದು. ತೆರಿಗೆ ದರಗಳು ಹೆಚ್ಚಾಗಿದ್ದರೆ ತೆರಿಗೆಯ ಸಂಗ್ರಹಣೆ ಕಡಿಮೆ ಆಗುತ್ತೆ, ತೆರಿಗೆಯನ್ನು ತಪ್ಪಿಸಿಕೊಳ್ಳುವವರ ಸಂಖ್ಯೆ ಹೆಚ್ಚಾಗುತ್ತೆ ಅನ್ನೋ ಉದ್ದೇಶದಿಂದ ತೆರಿಗೆ ದರವನ್ನು ಆದಷ್ಟು ಕಡಿಮೆ ಮಾಡುವಂತಹ ಕ್ರಮಗಳನ್ನು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಕೈಗೊಂಡಿದೆ.
ಸೊ ಈ ನಿಟ್ಟಿನಲ್ಲಿ ಅನೇಕ ರೀತಿಯ ತೆರಿಗೆಗಳ ದರವನ್ನು ಕರ್ನಾಟಕ ಸರ್ಕಾರ ಕಡಿಮೆ ಮಾಡ್ತಾ ಬಂದಿದೆ. So reducing the tax rates is one of the important measures taken by the government of Karnataka under debt management. So if the tax rates are high, tax evasion will be more and tax collection, revenue collection will be less. Hence, with an objective of increasing the revenue collection and reducing tax evasion, the government of Karnataka has taken up measures to reduce all the tax rates to all possible extent. ಎರಡನೇ ಕ್ರಮ ಅಂದರೆ ಸೇವಾ ತೆರಿಗೆಯ ಪರಿಚಯ. ತೆರಿಗೆಯಿಂದ ಆದಾಯ ಸಂಗ್ರಹಣೆಯನ್ನು ಹೆಚ್ಚಿಸುವ ಸಲುವಾಗಿ ಸೇವಾ ತೆರಿಗೆಯನ್ನು ಹೊಸದಾಗಿ ನಮ್ಮ ರಾಜ್ಯದಲ್ಲೂ ಕೂಡ ಪರಿಚಯಿಸಲಾಗಿದೆ. 3 ವರ್ಗಗಳ ವೃತ್ತಿಪರರಿಗೆ ಅನ್ವಯಿಸುವಂತೆ ಸುಮಾರು 100ಕ್ಕೂ ಹೆಚ್ಚಿನ ವಿವಿಧ ರೀತಿಯ ಸೇವೆಗಳಿಗೆ ಸೇವಾ ತೆರಿಗೆಯನ್ನು ವಿಧಿಸಿ ಆ ಮೂಲಕ ಆದಾಯ ಸಂಗ್ರಹಣೆಯನ್ನು ಹೆಚ್ಚಿಸಿಕೊಳ್ಳುವಂತಹ ಕ್ರಮವನ್ನು ನಮ್ಮ ರಾಜ್ಯ ಸರ್ಕಾರ ಕೈಗೊಂಡಿದೆ. ಇಂಟ್ರೊಡಕ್ಷನ್ ಆಫ್ ಸರ್ವಿಸ್ ಟ್ಯಾಕ್ಸಸ್ ಇಸ್ ಅನದರ್ ಮೆಷರ್ ಆಫ್ ಡೆಟ್ ಮ್ಯಾನೇಜ್ಮೆಂಟ್. So the state government has introduced service taxes for 3 categories of services, and nearly 100 different types of services are covered under this service taxes. So by introducing these service taxes, the government aims at increasing the revenue collection. ಮತ್ತೊಂದು ಕ್ರಮ ಅಂದರೆ ಕಪ್ಪು ಹಣವನ್ನು ಗುರುತಿಸುವಂತಹ ಕ್ರಮ. ಕಪ್ಪು ಹಣ ಅಂದರೆ ತೆರಿಗೆಯನ್ನು ಕಟ್ಟದೆ ಸರ್ಕಾರಕ್ಕೆ ವಂಚನೆ ಮಾಡಿರುವಂತಹ ಹಣವನ್ನು ಅಥವಾ ಆದಾಯವನ್ನು ಕಪ್ಪು ಹಣ ಅಂತ ಕರೆಯಲಾಗುತ್ತೆ. ಸೊ ಈ ಕಪ್ಪು ಹಣವನ್ನು, ತೆರಿಗೆಯನ್ನು ವಂಚಿಸಿರುವಂತಹ ಆದಾಯವಾಗಿರುವ ಕಪ್ಪು ಹಣವನ್ನು ಗುರುತಿಸಿ ಹೊರಗೆ ತೆಗೆದು ಅದನ್ನು ಬಿಳಿಯಾಗಿಸಲು, ಅಂದರೆ ಅದಕ್ಕೆ ಆ ಹಣಕ್ಕೆ ಸೂಕ್ತವಾದ ತೆರಿಗೆಯನ್ನು ಕಟ್ಟಿದ್ರೆ ಅದು ಬಿಳಿ ಹಣ ಅಂತ ಅನ್ನಿಸ್ಕೊಳ್ಳುತ್ತೆ. ಸೊ ಕಪ್ಪು ಹಣವನ್ನು ಗುರುತಿಸಿ ಅದನ್ನು ಹೊರತೆಗೆದು ಅದಕ್ಕೆ ತೆರಿಗೆಯನ್ನು ಕಟ್ಟಿಸಿ ಅದನ್ನು ಬಿಳಿಯನ್ನಾಗಿಸೋದಕ್ಕೆ ಸರ್ಕಾರ ಹಲವಾರು ರೀತಿಯ ಕ್ರಮಗಳನ್ನು ಕೈಗೊಂಡಿದೆ. ಅವುಗಳಲ್ಲಿ ಕೆಲವು ಅನಾನೀಕರಣ, ಸ್ವಯಂ ಘೋಷಣಾ ಯೋಜನೆ, ವಿಶೇಷ ವಾಹಕ ಬಾಂಡುಗಳು ಅಥವಾ ಠೇವಣಿ ಬಾಂಡುಗಳ ಯೋಜನೆ. ಸೊ ಈ ರೀತಿಯ ಕ್ರಮಗಳ ಮೂಲಕ, ವಿಶೇಷ ಯೋಜನೆಗಳ ಮೂಲಕ ಸರ್ಕಾರ ಕಪ್ಪು ಹಣವನ್ನು ಹೊರತೆಗೆದು ಅದನ್ನು ಬಿಳಿಯಾಗಿ ಪರಿವರ್ತಿಸುವಂತಹ ಕ್ರಮವನ್ನು ಕೈಗೊಂಡಿದೆ. ಇದರಿಂದ ತೆರಿಗೆ ಸಂಗ್ರಹಣೆಯನ್ನು ಹೆಚ್ಚು ಮಾಡಿಕೊಳ್ಳುವುದು ಸರ್ಕಾರದ ಉದ್ದೇಶವಾಗಿದೆ. Measures have been adopted to identify the black money. Various measures have been introduced by the government in order to identify the black money and convert it into white money. Black money is the income which has been escaped from paying taxes. So if suitable tax are not paid for the income earned, then that income is called as the black money. Unearthing or identifying the hidden black money and making them pay the suitable tax for the black money and thereby converting into white money is the important objective of the government. In order to do this, the government has introduced various measures such as demonetization, self-declaration scheme, and issuing of special deposits, etc. So through all these schemes, the government aims at identifying black money and converting into white money and thereby increasing its revenue mobilization. ಮತ್ತೊಂದು ಕ್ರಮ ಅಂತಂದರೆ ಅನಿರೀಕ್ಷಿತ ತೆರಿಗೆ ದಾಳಿ. ಕಪ್ಪು ಹಣವನ್ನು ಹೊರಗೆ ತೆಗೆಯೋದಕ್ಕೆ ಆದಾಯ ತೆರಿಗೆ ಇಲಾಖೆಯಿಂದ ಆಗಾಗ ತೆರಿಗೆ ದಾಳಿಯನ್ನು ನಡೆಸಲಾಗ್ತಾ ಇದೆ. ಕಪ್ಪು ಹಣ ಹೊಂದಿದ್ದಾರೆ ಅನ್ನೋ ಸುಳಿವು ಅಥವಾ ಸಂದೇಹ ಸಿಕ್ಕ ಒಡನೆ ಅಂಥವರ ಮನೆ ಮತ್ತು ಅವರಿಗೆ ಸೇರಿದಂತಹ ಕಚೇರಿ ಮತ್ತು ಪ್ರದೇಶಗಳ ಮೇಲೆ ತೆರಿಗೆ ದಾಳಿಯನ್ನು ನಡೆಸುವಂತಹ ಕ್ರಮಗಳನ್ನು ಕೂಡ ಸರ್ಕಾರ ಕೈಗೊಂಡಿದೆ. Conducting unexpected tax rates is another measure of debt management taken up by the government. In order to
identify and bring out the black money, the Income Tax Department has resorted to conducting tax raids frequently. If it gets clue of regarding black money, then such houses or offices or the regions connected to such people will be raided and black money will be unearthed. ಮತ್ತೊಂದು ಪ್ರಯತ್ನಗಳು ಅಥವಾ ಕ್ರಮಗಳು ಅಂದರೆ ತೆರಿಗೆ ಪ್ರಯತ್ನಗಳು. ಅಂದರೆ ತೆರಿಗೆಯಲ್ಲಿ ಸಾಕಷ್ಟು ಸುಧಾರಣೆಗಳನ್ನು ತರೋದು, ಅಂದರೆ ತೆರಿಗೆ ಆಡಳಿತವನ್ನು ಬಿಗಿಗೊಳಿಸೋದು, ತೆರಿಗೆ ಕಾನೂನುಗಳನ್ನು ನಿಷ್ಠೂರವಾಗಿ ಅನುಷ್ಠಾನಗೊಳಿಸೋದು, ತೆರಿಗೆ ಆಡಳಿತ ಸಿಬ್ಬಂದಿಯ ದಕ್ಷತೆಯನ್ನು ಹೆಚ್ಚಿಸೋದಕ್ಕೆ ಅವರಿಗೆ ಸೂಕ್ತ ತರಬೇತಿಯನ್ನು ಮತ್ತು ಪ್ರೋತ್ಸಾಹವನ್ನು ಕೊಡೋದು. ಇಂತಹ ಕ್ರಮಗಳಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡುವುದರ ಮೂಲಕ ಈ ರೀತಿಯ ತೆರಿಗೆ ಪ್ರಯತ್ನಗಳ ಮೂಲಕ ಕಪ್ಪು ಹಣವನ್ನು ನಿಯಂತ್ರಿಸಿ ಆದಾಯ ಸಂಗ್ರಹಣೆಯನ್ನು ಹೆಚ್ಚು ಮಾಡುವಂತಹ ಕ್ರಮಗಳನ್ನು ಸರ್ಕಾರ ಅನುಸರಿಸ್ತಾ ಇದೆ. The government has taken up many tax efforts as one of the measures of debt management. These tax efforts includes the tax administration very strict and implementation of tax rules and tax laws in a very stringent manner, and making the tax officials very efficient by giving them suitable training, etc. By introducing these type of or implementing these type of tax efforts, the government is aiming at identifying the black money and thereby increasing its revenue mobilization. ಮತ್ತೊಂದು ಕ್ರಮ ಅಂದರೆ ಮೌಲ್ಯವರ್ಧಿತ ತೆರಿಗೆಯನ್ನು ಪರಿಚಯಿಸಿರೋದು. ಸೊ 2003-4 ಆಯವ್ಯಯದಲ್ಲಿ ಈ ಮೌಲ್ಯವರ್ಧಿತ ತೆರಿಗೆಯನ್ನು ಸರ್ಕಾರ ಜಾರಿಗೆ ತಂದು ಈ ತೆರಿಗೆಯ ಪರಿಣಾಮಕಾರಿ ಅನುಷ್ಠಾನದಿಂದ ತೆರಿಗೆ ತಪ್ಪಿಸಿಕೊಳ್ಳುವಿಕೆಯನ್ನು ಕಡಿಮೆ ಮಾಡುವಂತಹ ಕ್ರಮವನ್ನು ಕೈಗೊಂಡಿದೆ. ಆದರೆ 2017-18ರಲ್ಲಿ ಈ ಮೌಲ್ಯವರ್ಧಿತ ತೆರಿಗೆಯ ಬದಲಾಗಿ ಕೇಂದ್ರ ಸರ್ಕಾರ ದೇಶಾದ್ಯಂತ ಒಂದು ಸಾಮಾನ್ಯ ಮಟ್ಟದ ತೆರಿಗೆ ಆಗಿರುವಂತಹ GST ಸರಕು ಮತ್ತು ಸೇವೆಗಳ ತೆರಿಗೆಯನ್ನು ಜಾರಿಗೆ ತಂದು ಇದರಿಂದನೂ ಕೂಡ ತೆರಿಗೆ ವಂಚನೆ ಮಾಡೋದು ಕಡಿಮೆಯಾಗುವಂತಹ ಸೂಕ್ತ ಕ್ರಮಗಳನ್ನು ಈ ಮೂಲಕ ಕೈಗೊಂಡಿದೆ. Introduction of value-added taxes is another measure of debt management. In order to avoid tax evasion or put a control on tax evasion, the government of India introduced value-added tax in its budget in 2003-4. However, this tax has been replaced by GST, goods and service taxes, in 2017-18, where even more strict measures have been introduced, and GST has been made as a common tax for the entire nation, and by the introduction of this tax evasion has been brought under control. ಮತ್ತೊಂದು ಕ್ರಮ ಅಂದರೆ ಸಾರ್ವಜನಿಕ ಖರ್ಚು ನಿರ್ವಹಣೆ. ಇದುವರೆಗೂ ಈ ಎಲ್ಲ ಕ್ರಮಗಳು ಆದಾಯ ಸಂಗ್ರಹಣೆಯನ್ನು ಹೆಚ್ಚಿಸುವಂತಹ ಕ್ರಮಗಳಾದರೆ ಅದರ ಜೊತೆಗೆ ಸರ್ಕಾರ ಋಣಭಾರ ನಿರ್ವಹಣೆಗೆ ಸಾರ್ವಜನಿಕ ಖರ್ಚಿನ ನಿರ್ವಹಣಾ ಕ್ರಮವನ್ನು ಸಹ ಕೈಗೊಂಡಿದೆ. ಈ ಒಂದು ಕ್ರಮದ ಪ್ರಕಾರ ಈ ಸಾರ್ವಜನಿಕ ವೆಚ್ಚದಲ್ಲಿ ದಕ್ಷತೆಯನ್ನು ಹೆಚ್ಚಿಸೋದಕ್ಕೆ ಸರ್ಕಾರ ಕ್ರಮಗಳನ್ನು ಅನುಸರಿಸ್ತಾ ಇದೆ. ಅಂದರೆ ಮುಖ್ಯವಾಗಿ ಅಭಿವೃದ್ಧಿ ಕಾಮಗಾರಿಗಳಿಗೆ ನಿಧಿಗಳ ಬಿಡುಗಡೆಯಲ್ಲಿ ವಿಳಂಬವನ್ನು ತಪ್ಪಿಸೋದು. ಈ ವಿಳಂಬ ಆಗ್ತಾ ಇರೋದ್ರಿಂದ ಈ ಅಭಿವೃದ್ಧಿ ಯೋಜನೆಗಳ ವೆಚ್ಚ ಹೆಚ್ಚಾಗಿ ಸಾರ್ವಜನಿಕ ವೆಚ್ಚ ಹೆಚ್ಚಾಗ್ತಾ ಇದೆ. ಹಾಗಾಗಿ ಈ ಸಾರ್ವಜನಿಕ ವೆಚ್ಚವನ್ನು ಕಡಿಮೆ ಮಾಡೋದಕ್ಕೆ ಅಭಿವೃದ್ಧಿ ಯೋಜನೆಗಳಿಗೆ ಶೀಘ್ರವಾಗಿ ಹಣವನ್ನು ವಿಳಂಬ ಇಲ್ಲದೆ ಬಿಡುಗಡೆ ಮಾಡುವಂತಹ ಕ್ರಮ ಮತ್ತು ಯೋಜಿತ ಮತ್ತು ವಾಸ್ತವ ಸಾಧನೆಗಳ ನಡುವೆ ಇರುವಂತಹ ಅಂತರವನ್ನು ಕಡಿಮೆ ಮಾಡೋದು. ಆಮೇಲೆ ಅನುತ್ಪಾದಿತ ಮತ್ತು ಅನವಶ್ಯಕ ಸಾರ್ವಜನಿಕ ವೆಚ್ಚಗಳ ಮೇಲೆ ಆದಷ್ಟು ಕಡಿವಾಣವನ್ನು ಹಾಕುವಂತಹ ಅನೇಕ ಕ್ರಮಗಳನ್ನು ಸರ್ಕಾರ ಕೈಗೊಳ್ಳುವುದರ ಮೂಲಕ ಸಾರ್ವಜನಿಕ ವೆಚ್ಚವನ್ನು ಕಡಿಮೆ ಮಾಡುವಂತಹ ಉದ್ದೇಶವನ್ನು ಹೊಂದಿದೆ.
Another important measure of debt management is the public expenditure management. All the measures until now which I had explained aimed at increasing the revenue mobilization. Along with increasing the revenue, the government also aims at reducing its public expenditure or putting a control over its public expenditure in order to manage its debt. So the government, under its public expenditure management measure, aims at increasing public expenditure efficiency. Many steps have been taken, such as funding the development projects without any delay. Delay in funding leads to an escalation or increase in the cost of the project, which will ultimately increase the public expenditure. Hence, to avoid this, the government has taken up steps to fund the development projects without any delays, and to reduce the gap between the planning and the real achievement. And also, the government has taken up measures to control the unproductive or the unnecessary public expenditure. So by all these measures, the government aims at controlling its public expenditure and thereby manage the debt. ಮತ್ತೊಂದು ಮುಖ್ಯವಾದ ಕ್ರಮ ಅಂದರೆ ಹಣಕಾಸಿನ ಜವಾಬ್ದಾರಿ ಮತ್ತು ಬಜೆಟ್ನ ನಿರ್ವಹಣೆ ಕಾಯ್ದೆ 2003. 2003ರಲ್ಲಿ ಈ ವಿಶೇಷವಾದ ಕಾಯ್ದೆಯನ್ನು ಕೇಂದ್ರ ಸರ್ಕಾರ ಜಾರಿಗೆ ತಂತು. ಈ ಕಾಯ್ದೆಯ 2 ಪ್ರಮುಖ ಲಕ್ಷಣಗಳು ಅಂದರೆ, ಪ್ರತಿ ಹಣಕಾಸಿನ ವರ್ಷದಲ್ಲಿ ಆದಾಯ ಕೊರತೆ, ರಾಜಸ್ವ ಕೊರತೆಯನ್ನು ಒಟ್ಟು ದೇಶೀಯ ಉತ್ಪನ್ನದ 1.5% ಇಳಿಸೋದು ಮತ್ತು ಮುಂದಿನ 5 ವರ್ಷಗಳ ಅವಧಿಯಲ್ಲಿ ಅದನ್ನು ಶೂನ್ಯಕ್ಕೆ ತರೋದು. ಮತ್ತು ಎರಡನೇದಾಗಿ, ಪ್ರತಿ ಹಣಕಾಸಿನ ವರ್ಷದ ಅಂತ್ಯದಲ್ಲಿ ಕೋಶೀಯ ಕೊರತೆಯನ್ನು ಒಟ್ಟು ದೇಶೀಯ ಉತ್ಪನ್ನದ 1.5% ಇಳಿಸೋದು. ನಂತರ ಅದು 2% ಮೀರದಂತೆ ಅದನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಳೋದು ಈ ಕಾಯ್ದೆಯ ಮತ್ತೊಂದು ಲಕ್ಷಣವಾಗಿದೆ. ಹಾಗೆ ಈ ಕಾಯ್ದೆಯಲ್ಲಿ ಕೇಲ್ಕರ್ ಸಮಿತಿಯ ಅನೇಕ ತೆರಿಗೆಯ ರಚನೆಯಲ್ಲಿನ ಗಮನಾರ್ಹವಾದ ಸುಧಾರಣೆಗಳನ್ನು ಜಾರಿಗೆ ತರುವ ಮೂಲಕ ಹೊಸ ತೆರಿಗೆ ರಚನೆಯನ್ನು ಜಾರಿಗೆ ತಂದು ಋಣಭಾರ ನಿರ್ವಹಣೆಯನ್ನು ಈ ಕಾಯ್ದೆ ಅಡಿಯಲ್ಲಿ ಯಶಸ್ವಿಯಾಗಿ ಮಾಡಲಾಗಿದೆ. Another important measure of debt management is the Fiscal Responsibility and Budget Management Act, which was introduced by the Government of India in 2003. This act aims at controlling the fiscal deficit, and it has 2 main important features. The first one is that the act proclaims that the revenue deficit in every financial year should not be more than 1.5% of the GDP, and in next 5 years it should be gradually decreased and brought to zero. And the second feature says that the fiscal deficit in every financial year should not cross 1.5% of the GDP, and all steps and measures have to be taken to see that the fiscal deficit will be well under 2% of GDP always. And under this act, many recommendations of Kelkar committee regarding the tax structural reforms were also implemented, and by this new tax structure, debt management has been carried out successfully. ಸೊ ವಿದ್ಯಾರ್ಥಿಗಳೇ, ಇದುವರೆಗೂ ನಮ್ಮ ಕರ್ನಾಟಕ ರಾಜ್ಯದ ಕೋಶೀಯ ಕೊರತೆಯ ಬಗ್ಗೆ ಸಾಕಷ್ಟು ವಿವರಗಳನ್ನು, ಮಾಹಿತಿಯನ್ನು ತಿಳ್ಕೊಂಡ್ರಿ. ಕರ್ನಾಟಕದಂತಹ ವೇಗವಾಗಿ ಅಭಿವೃದ್ಧಿ ಹೊಂದುತ್ತಾ ಇರುವಂತಹ ಆರ್ಥಿಕತೆಗೆ ಕೋಶೀಯ ಕೊರತೆ ಅನಿವಾರ್ಯವಾಗಿದೆ. ಆದರೆ
ಅದರ ಜೊತೆಗೆ ಅನೇಕ ಋಣಭಾರ ನಿರ್ವಹಣಾ ಕ್ರಮಗಳನ್ನು ಅನುಸರಿಸುವುದು ಈ ಕೋಶೀಯ ಕೊರತೆಯ ನಿಯಂತ್ರಣಕ್ಕೆ ಬಹಳ ಅತ್ಯವಶ್ಯಕವಾದಂತಹ ಸಂಗತಿಯಾಗಿದೆ. ಆದರೆ ಈಗ ಇತ್ತೀಚೆಗೆ ಕಳೆದ ವರ್ಷ ಸಂಭವಿಸಿರುವಂತಹ ಅನಿರೀಕ್ಷಿತ ಸಾಂಕ್ರಾಮಿಕ ಪರಿಸ್ಥಿತಿಯಿಂದಾಗಿ 2020-21ರಲ್ಲಿ ರಾಜ್ಯದ ಕೋಶೀಯ ಕೊರತೆ ಸ್ವಲ್ಪ ಮಟ್ಟಿಗೆ ಹೆಚ್ಚಾಗಿದ್ದು, ಈ ಪರಿಸ್ಥಿತಿ ಇನ್ನೂ ಸ್ವಲ್ಪ ಸಮಯದವರೆಗೂ ಮುಂದುವರಿಯುವಂತಹ ಸಾಧ್ಯತೆ ಕಂಡುಬರ್ತಾ ಇದೆ. So dear students, till now you have understood and gathered information about fiscal deficit in Karnataka. And we have understood that fiscal deficit is inevitable to a very fast developing economy like Karnataka. However, many debt management measures initiated by the government of Karnataka has helped to control the fiscal deficit in the state. But due to the unexpected pandemic situation in the last year, there has been a rise in the state fiscal deficit in 2020-21. And this situation may likely to continue for some more time unless the pandemic comes under control. Thank you.